ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಬಂದು ಮದುವೆ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿಂದ ನಾನು ಮದುವೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಮೊದಲನೇ ಸ್ಟೆಪ್ ಅಂದರೆ ಮದುವೆ ಕಾರ್ಡು ರೆಡಿ ಮಾಡೋದು. ಸೊ ಮದುವೆ ಕಾರ್ಡು ರೆಡಿಯಾಗಿ ಬಂದಿದೆ ಮನೆಗೆ. ಈಗ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮದುವೆ ಸೀರೀಸಲ್ಲಿ ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಮದುವೆ ಸೀರೀಸಲ್ಲಿ ನಾನು ಏನೇನು ವಿಡಿಯೋ ಮಾಡ್ತೀನಿ ಸೊ ಅದನ್ನು ನಾನು ಬೈ ಒನ್ ಒಂದು ಮಿನಿ ವ್ಲಾಗ್ ಥರ ಹಾಕ್ತಾ ಇರ್ತೀನಿ. ಸೊ ನನಗೆ ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಹಾಗಾಗಿ ಇದನ್ನು ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಹೊಸಲಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಇನ್ವಿಟೇಷನ್ ಕಾರ್ಡ್ಗೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟರು. ಸೊ ಕೊನೆಗೆ ನಾನು ಪೂಜೆ ಎಲ್ಲ ಮುಗಿಸಿ ದೇವ್ರ ಮನೆಯಲ್ಲಿ ಲಗ್ನ ಪತ್ರಿಕೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಸೊ ಅದೆಲ್ಲ ಆದಮೇಲೆ ಇವಾಗ ಮನೆ ದೇವ್ರಿಗೆ ಹೋಗಿ ನಮ್ಮ ಮನೆ ದೇವರು ಹೆಣ್ಣು ದೇವ್ರಿಗೆ ಹೋಗಿ ಫಸ್ಟು ಪೂಜೆ ಮಾಡಿಸೋಣ ಅಂತ. ಏಕೆಂದರೆ ತಾಯಿ ಅನುಗ್ರಹದಿಂದನೇ ಇವತ್ತು ಈ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇರೋದು. ಸೊ ಹಾಗಾಗಿ ಫಸ್ಟು ತಾಯಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆ ದೇವರು ಕಾಳಿಕಾಂಬ ದೇವಸ್ಥಾನ, ಕಾಳಿಕಾಂಬ ದೇವಿ. ಸೊ ಇದು ಇರೋದು ಕನಕಪುರದಲ್ಲಿ. ಸೊ ಇಲ್ಲಿ ಬಂದು ನಾವು ಪೂಜೆನ ಮಾಡಿಸ್ತಾ ಇದ್ದೀವಿ ಫಸ್ಟಿಗೆ. ಸೊ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮ ಅಲ್ಲೇ ಗಂಡು ದೇವರು ಕೂಡ ಇದೆ, ಸಿದ್ದಪ್ಪಾಜಿ ದೇವರು. ಸೊ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಕೊಡೋರಿಗೆ ಸೀರೆ ಬಟ್ಟೆಗಳೆಲ್ಲ ತೆಗ್ದಿದ್ವಲ್ಲ, ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಇನ್ವಿಟೇಷನ್ ಕಾರ್ಡ್ ಹಂಚಕ್ಕೆ ಹೋದ್ಮೇಲೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ, ಬೇಕಾದಾಗ ತೊಗೊಂಡೋಗಿ ಕೊಡಬಹುದು. ಹಾಗಾಗಿ